ಹಾಯ್ ಸ್ನೇಹಿತರೆ. ನಾನಿವಾಗ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ತೊಗೋಬೋದು. ನಾನಿಲ್ಲಿ ಒಂದು ಅರ್ಧ ಕೆ ಜಿ ಮೇಲೆ ತೊಗೊಂಡಿರೋದು. ಅದಕ್ಕೆ ಸ್ವಲ್ಪ ಉಪ್ಪು, ನಾನು ಕುಕ್ಕರ್ ತೊಗೊಂಡಿದ್ದೀನಿ, ಕುಕ್ಕರ್ ಪ್ಯಾನು. ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಬಿಟ್ಟು ಉಪ್ಪು, ಖಾರದ ಪುಡಿ, ಚಿಕನ್ ಮಸಾಲ ಹಾಕಿ ಧನಿಯಾ ಪುಡಿ ಹಾಕಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ರುಬ್ಬಿಟ್ಟು ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ತಕ್ಕನಾಗಷ್ಟು ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿದ್ಮೇಲೆ ನೋಡಿ ಈ ಥರ ಆನಿಯನ್ ಫ್ರೈ ಕೂಡ ಹಾಕ್ಕೋಬೇಕು. ಅದೇ ನೀವು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಆನಿಯನ್ನ ಫ್ರೈ ಮಾಡಿ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಅದೇ ಥರನೇ ಆನಿಯನ್ ಫ್ರೈ ಕೂಡ ಹಾಕಿದ್ದೀನಿ, ಒಂದು ಕಪ್ಪಷ್ಟು. ಅದನ್ನೆಲ್ಲ ಮಿಕ್ಸ್ ಮಾಡಿ, ಅದು ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾನು ಆ ಥರ ಮಿಕ್ಸ್ ಎಲ್ಲ ಮಾಡಿ ಪಾನಲ್ಲಿ ಹಾಕಿಟ್ಟಿದ್ದೀನಿ. ಸ್ವಲ್ಪ ಗ್ಯಾಸ್ ಆನ್ ಮಾಡಿಬಿಟ್ಟು ನೆಕ್ಸ್ಟ್ ಪಾತ್ರೆಯಲ್ಲಿ ಏನು ಮಾಡಬೇಕು, ಚಕ್ಕೆ ಲವಂಗ ಏಲಕ್ಕಿ ಶಾಜೀರ ಪುದೀನ ಸೊಪ್ಪು ಹಾಕ್ಬಿಟ್ಟು ಆ ಕುದಿಯೋ ನೀರಿಗೆ ಅಕ್ಕಿ ಹಾಕಿ ಅರ್ಧದಷ್ಟು ಆ ರೈಸ್ ಆಗಿರಬೇಕು. ಅದನ್ನು ಆ ಕುಕ್ಕರ್ ಏನು ಅರ್ಧ ಚಿಕನ್ ಬೆಂದಿದೆ ಅಲ್ವಾ ಆಲ್ರೆಡಿ ಸ್ವಲ್ಪ, ಅದಕ್ಕೆ ನಾನು ರೈಸ್ ಹಾಕಿದ್ದೀನಿ. ಆಮೇಲೆ ಆನಿಯನ್ ಫ್ರೈ ಕೂಡ ಹಾಕಿದ್ದೀನಿ, ಮತ್ತು ರೈಸ್ ಹಾಕಿದ್ದೀನಿ, ಇನ್ನೊಂದು ಕೋಟ್ ಪುದೀನ ಸೊಪ್ಪು ಹಾಕಿದ್ದೀನಿ, ಮತ್ತು ರೈಸ್ ಹಾಕ್ತೀನಿ, ಮತ್ತು ಆನಿಯನ್ ಫ್ರೈ ಕೂಡ ಹಾಕ್ತೀನಿ. ಅದಾದಮೇಲೆ ನಿಮ್ಮಿಷ್ಟ ಕಲರಿಂಗ್ ಹಾಕ್ಬೋದು. ನಾನು ಕಲರಿಂಗ್ ಯೂಸ್ ಮಾಡಿಲ್ಲ, ಅಥವಾ ಕೇಸರಿ ಕೂಡ ಯೂಸ್ ಮಾಡ್ಬೋದು. ನಾನು ಅದನ್ನು ಯೂಸ್ ಮಾಡಿಲ್ಲ. ಒಂದು ಚೊಂಬು ನೀರು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ. ನೋಡಿ, ಚಿಕನ್ ದಮ್ ಬಿರಿಯಾನಿ ರೆಡಿ. ನಾಟಿ ಕೋಳಿ ಚಿಕನ್ ದಮ್ ಬಿರಿಯಾನಿ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ರೆಡಿ ಟು ಈಟ್.